ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಇತ್ತ ವಿದ್ಯಾ ಅಡುಗೆ ಮಾಡ್ತಿರ್ತಾಳೆ. ವಿದ್ಯಾವ್ರ ಅಜ್ಜಿ ಸರು ಆ ತರಕಾರಿಗಳೆಲ್ಲ ಬುಟ್ಟಿಗೆ ತುಂಬ್ತಾ ಇರ್ತಾರೆ. ಸರು ಹೆಚ್ಚಾಗಿದ್ರೆ ಎಲ್ಲ ಎತ್ತಿ ತಗೊಂಡೋಗಿ ಒಳಗಡೆ ಮಡಗ್ಬಿಡು ಅಂತಾಳೆ ವಿದ್ಯಾ. ಹಂಗೆ ಹೇಳ್ಕೊಂಡು ಬಿಸಿ ಪಾತ್ರೆನ ಮುಟ್ಬಿಡ್ತಾಳೆ ವಿದ್ಯಾ. ಅಂತ ಜೋರಾಗಿ ಕೂಕ್ಕೊಂಡು ಊಬ್ಕೊತಾ ಇರ್ತಾಳೆ ವಿದ್ಯಾ. ಇದನ್ನ ನೋಡಿ ಭದ್ರ ಅಲ್ಲೇ ನಿಂತ್ಕೊಂಡಿರ್ತಾನೆ ನೋಡ್ಕೊಂಡು ವಿದ್ಯಾನ ನೋಡಿ. ಏನೈತೆ ಅಂತ ಅಂದ್ಕೊಂಡು ರತ್ನ ಬರ್ತಾಳೆ. ಅದು ಕೈ ಸುಟ್ಕೊಬಿಟ್ಟೆ ಕಣವ್ವ ಅಂತಾಳೆ ವಿದ್ಯಾ. ಅಯ್ಯೋ, ಕೆಲಸ ಮಾಡಬೇಕು ಅಂದರೆ ನೋಡ್ಕೊಂಡು ಮಾಡಬೇಕು ಅಂತ ಗೊತ್ತಾಗೋದಿಲ್ವಾ ಅಂತಾಳೆ ರತ್ನ. ಅವ್ವ ಏನೂ ಆಗಿಲ್ಲ, ನೀನು ಗಾಬರಿ ಮಾಡ್ಕೋಬೇಡ ಅಂತ ವಿದ್ಯಾ ಹೇಳ್ತಾಳೆ. ಅಲ್ಲಿಗೆ ದೂರದಲ್ಲಿ ನಿಂತ್ಕೊಂಡು ನೋಡ್ತಿರ್ತಾಳೆ ಚಂಪಾ. ಅಡುಗೆ ಮಾಡಬೇಕಾದ್ರೆ ಕೈ ಸುಟ್ಕೊಳೋದು ಸಹಜ ಅಂತ ನೀನೇ ಹೇಳಿಲ್ವೇ ಅಂತ ವಿದ್ಯಾ ಹೇಳ್ತಾಳೆ. ಸರಿ, ಬೆಂಕಿ ಮುಂದ್ಗುಟೆ ಹುಷಾರು ಅಂತ ಹೇಳಿ ರತ್ನ ಹೊರಟೋಗ್ತಾಳೆ. ವಿದ್ಯಾ ಕೈ ಊದ್ಕೊತಾ ಇರ್ತಾಳೆ. ಇದನ್ನ ನೋಡಿ ನೊಂದ್ಕೊಂತಿರ್ತಾನೆ ಭದ್ರ ನೋಡ್ತಿದ್ದನ್ನ ವಿದ್ಯಾನ್ನು ನೋಡ್ತಾಳೆ. ನೋಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಭದ್ರ ಮುಂದಕ್ಕೆ ಹೊರಟೋಗ್ತಾನೆ. ಭದ್ರ ಒಂದು ಮರದ ಹತ್ರ ನಿಂತ್ಕೊಂಡು ಬೇಜಾರು ಮಾಡ್ಕೊತಿರ್ತಾನೆ. ಅಲ್ಲಿಗೆ ಚಂಪಾ ಬರ್ತಾಳೆ ಬಾವ ಅಂದ್ಕೊಂಡು. ನಿಮ್ಮ ಜೋಡಿ ನೋಡಿ ಇಡೀ ಊರೇ ಕರ್ಮ್ಕೊಂತಿತ್ತು ಅಂತ ನೀವು ಉತ್ತರಕ್ಕೊಬ್ರು ದಕ್ಷಿಣಕ್ಕೊಬ್ರು ಮುಖ ಹಾಕ್ಕೊಂಡು ನಿಂತಿರೋದು ನೋಡಿದ್ರೆ ಮನಸ್ಸಿಗೆ ಶಾನೆ ಕಷ್ಟ ಆಯ್ತೈತೆ. ಏನೇ ಆದ್ರೂ ವಿದ್ಯಕ್ಕ ನಿಮ್ಮ ಮಮ್ಮಿ ಅಲ್ವೇ, ಅವ್ರು ಕಷ್ಟಪಡ್ತಾ ಇರೋದು ನೋಡಿ ನೀವೆಷ್ಟು ನೋವು ಪಡ್ತಾ ಇದ್ದೀರಂತ ನಾನು ಶಾನೆ ಚೆನ್ನಾಗಿ ಗೊತ್ತು. ಒಂದೇ ಒಂದ್ಕಿತ ಹೋಗಿ ಅಕ್ಕನ ಕೂಟೆ ಮಾತಾಡಿದ್ರೆ ನೀವಿಬ್ರು ಸಂತೋಷವಾಗಿರ್ಬೋದು. ದೊಡ್ಡ ಮನ್ಸು ಮಾಡಿ ಹೋಗಿ ಮಾತಾಡಿ ಬಾವ ಅಂತಾಳೆ ಚಂಪಾ. ನೋಡು ಚಂಪಾ, ನಾನು ಇಲ್ಲಿಗೆ ಬಂದಿರೋದು ದೇವ್ರ ಪೂಜೆಗಂತವ. ಅದನ್ನು ಬಿಟ್ಬಿಟ್ಟು ಸಂಬಂಧ ಇಲ್ದಿರೋ ಇರೋಳ ಜೊತೆ ಮಾತಾಡೋದಕ್ಕೆ ಅಂತಲ್ಲ. ಇನ್ನಿದ್ರ ಬಗ್ಗೆ ಇನ್ನೇನು ಮಾತಾಡೋದು ಬೇಡ ಅಂತ ಭದ್ರ ಹೇಳ್ತಾನೆ. ಬಾವ ಅಂತಾಳೆ ಚಂಪಾ. ಹೇಳಿದ್ನಲ್ಲ ಚಂಪಾ, ಸುಮ್ಕೆ ಹೋಗು ಅಂತ ಭದ್ರ ಹೇಳ್ತಾನೆ. ಅಲ್ಲಿಂದ ಚಂಪಾ ಹೊರಟೋಗ್ತಾಳೆ. ಇತ್ತ ಸೀತಾಪತಿ ಅನೌನ್ಸ್ ಮಾಡ್ತಿರ್ತಾನೆ. ಇನ್ನೇನು ಬಲಿ ಕೊಡೋದಕ್ಕೆ ಶುರುವಾಗೈತೆ ಮರಿ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬಾಡೂಟ ಸವಿಬೇಕು ಅಂತ ಮಂತ್ರಿ ಶಿವರಾಮೇಗೌಡರು ಕುಟುಂಬದ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಅಂತ ಅನೌನ್ಸ್ ಮಾಡ್ತಿರ್ತಾನೆ. ಇತ್ತ ಭದ್ರ ವಿದ್ಯನ್ ಮುಖ ನೋಡಿ ಹಿಂದೆ ಆಗಿದ್ದನ್ನೆಲ್ಲ ನೆನೆಸ್ಕೊಂತಿರ್ತಾನೆ. ನಮ್ಮ ಗೋಪಾಲನ ನಿಮ್ಮ ಕಡೆಯವರು ಎಳ್ಕೊಬಂದು ಕಟ್ಟಕ್ಕವ್ರೆ, ಅವನ್ನ ಏನು ಮಾಡಬೇಡಿ ಅಂತ ಹೇಳಿ ಅಂತ ಅಳ್ತಾ ಕೇಳ್ಕೊಂಡಿದ್ದು ಮತ್ತೆ ಮೂಳೆ ಕುಟ್ಕೊಂಡು ತಿಂದಿದ್ದು ಎಲ್ಲ ನೆನೆಸ್ಕೊಂತಿರ್ತಾನೆ ಭದ್ರ. ಇತ್ತ ರುಚಿ ನೋಡ್ತಿರ್ತಾಳೆ ವಿದ್ಯಾ. ಸರಿಯಾಗೈತೇನವ್ವ ಅಂತ ರತ್ನ ಕೇಳ್ತಾಳೆ. ಹ್ಞೂ ಕಣವ್ವ, ಸರಿಯಾಗೈತೆ ಅಂತ ವಿದ್ಯಾ ಹೇಳ್ತಾಳೆ. ಇನ್ನೇನೇ ಇದ್ರೂ ಜನ ಬಂದು ಮುಯ್ಯೂಟ ಮಾಡಬೇಕು ಅಟೆಯ ಅಂತಾಳೆ ರತ್ನ. ಅಲ್ಲಿಗೆ ಕ್ವಾಟ್ಲೆ ಬರ್ತಾನೆ. ಅತ್ತಿಗೆಮ್ಮ, ರತ್ನಕ್ಕ ಅಡುಗೆ ಎಲ್ಲ ಸಿದ್ಧ ಆಗದೆ ಅಂತ ಕೇಳ್ತಾನೆ. ಓ, ಎಲ್ಲ ಸಿದ್ಧ ಇದೆ ಅಂತಾಳೆ ರತ್ನ. ಜನ ಬರಬೇಕು ಆಟೆಯ ಅಂತ ಹೇಳ್ತಾಳೆ ರತ್ನ. ರತ್ನಕ್ಕ, ನೀವು ಅದ್ರ ಬಗ್ಗೆ ಎಲ್ಲ ಚಿಂತೆ ಮಾಡಬೇಡಿ, ಮುಯ್ಯೂಟಕ್ಕೆ ಜನ ಜಾತ್ರೆಗೆ ಬಂದಂಗೆ ಬರ್ತಾರೆ ಅಂತ ಹೇಳ್ತಾ ಭೀಮಾ ಮಾರಿ ಟೇಬಲ್ನ ಚೇರ್ನೆಲ್ಲ ಸರಿಯಾಗಿ ಹಾಕ್ಬಿಡ್ರಪ್ಪ ಅಂತ ಕ್ವಾಟ್ಲೆ ಹೇಳ್ತಿರ್ತಾನೆ. ಜನ ಬರ್ತಿದ್ದಂಗೆ ಎಲ್ಲ ಬಡ್ಸೋದಕ್ಕೆ ಸಿದ್ಧ ಮಾಡಿಬಿಡು, ಹಂಗೆ ಸಿದ್ಧ ಮಾಡಿಬಿಡು ಅಂತಾಳೆ ರತ್ನ. ಕ್ವಾಟ್ಲೆ ಅಂತ ಕೂಗಿ ವಿದ್ಯಾವ್ರಜ್ಜಿ ಎಲ್ಲ ಊಟ ಸಿದ್ಧ ಆಗದೆ ಅಂತ ಹೇಳ್ಬಿಡು ಮೈಕಲ್ಲಿ ಅಂತ ಹೇಳ್ತಾರೆ. ಸರಿ ಅಜ್ಜಮ್ಮ, ಕರೆಕ್ಟಾಗೈತೆ, ಹಂಗೆ ಮಾಡಿಬಿಡ್ತೀನಿ ಅಂತ ಹೇಳ್ಕೊಂಡು ಮೈಕಲ್ಲಿ ಅನೌನ್ಸ್ ಮಾಡ್ತಾನೆ. ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿರೇ, ತಂದೆ ತಾಯಂದಿರೇ, ನಮ್ಮೂರಿನ ಮಗಳು ಎಮ್ಮೆ ಸಾರಥಿ ವಿದ್ಯಾ, ನಮ್ಮೂರಿನ ಉದಾರಿಗಳು ದಾನಿಗಳು ಇವತ್ತು ನಿಮ್ಮನ್ನ ನಂಬಿ ನಾನು ಡಾಕ್ಟ್ರ್ ಆಗಬೇಕಾಗಿರೋ ಫೀಸ್ ಕಟ್ಟೋದಕ್ಕೆ ಮುಯ್ಯೂಟ ಏರ್ಪಾಟ್ ಮಾಡಿರೋದು ನಿಮಗೆಲ್ಲ ಗೊತ್ತಾಗದೆ. ಈಗ ಊಟ ಸಿದ್ಧವಾಗಿದ್ದು ತಾವುಗಳೆಲ್ಲ ಊಟ ಮಾಡಿ ತಮ್ಮ ಕೈಲಾದ ಸಹಾಯ ಮಾಡಬೇಕು ಅಂತ ಹೇಳ್ಕೊತಾ ಇದ್ದೀನಿ ಅಂತ ಅನೌನ್ಸ್ ಮಾಡ್ತಿರ್ತಾನೆ ಕ್ವಾಟ್ಲೆ. ಇದನ್ನೆಲ್ಲ ಶಿವರಾಮೇಗೌಡರು ಎಲ್ಲ ಗಮನಿಸ್ತಿರ್ತಾರೆ. ಸಾವಿತ್ರಿಯನ್ನು ವಿನಂತಿ ಕೇಳಿಸ್ಕೊಂಡು ಸೀತಾಪತಿನ ಕೂಗಿ, ನಮ್ಮ ತಾವ ಮೈಕಿದೆಯಾ ಅಲ್ವೇನ್ಲ ಅಂತ ಹೇಳಿ ಹೋಗ್ಲಾ ಜೋರಾಗಿ ಅನೌನ್ಸ್ ಮಾಡು ಅಂತ ಸಾವಿತ್ರಿ ಹೇಳ್ತಾಳೆ. ನೋಡ್ತಾ ಇರಿ ಅಮ್ಮೋರೆ, ಹೆಂಗೆ ಧೂಳು ಎಬ್ಬಿಸ್ತೀನಿ ನೋಡ್ತಾ ಇರಿ. ಸೀತಾಪತಿ ಹೋಗಿ ಮಾನ್ಯರೇ ಮಹಿಳೆಯರೇ, ಬಾಡೆ ನಮ್ಮ ಗಾಡು ಅಂತ ಯಾರೋ ತಿಳಿದವ್ರು ಹೇಳವ್ರೆ, ಹಂಗಂತ ಊಟ ಸಿದ್ಧ ಆಗದೆ ಅಂತ ಹೇಳ್ಬಿಟ್ಟು ಯಾವ್ದ್ಯಾವ್ದೋ ಊಟಕ್ಕೆಲ್ಲ ಹೋಗ್ಬೇಡಿ. ಒಸಿ ತಡ ಆದರೂ ಪರವಾಗಿಲ್ಲ, ಒಳ್ಳೆ ಬಾಡೂಟನೇ ತಿನ್ನಿ. ಈಗ ತಾನೇ ದೇವ್ರಿಗೆ ಬಲಿ ಕೊಡೋ ಕಾರ್ಯಕ್ರಮ ಶುರುವಾಗೈತೆ. ಬಲಿ ಕೊಟ್ಟ ನಂತರ ಅಡುಗೆ ಮಾಡಿ ನಿಮಗೆಲ್ಲ ಹೊಟ್ಟೆ ತುಂಬ ಬಾಡೂಟ ಹಾಕ್ಸ್ತೀನಿ. ಅಲ್ಲಿಗಂಟ ತಾಳ್ಮೆ ಇರಲಿ, ವಿಶ್ವಾಸ ಇರಲಿ ಅಂತ ಅನೌನ್ಸ್ ಮಾಡ್ತಿರ್ತಾನೆ. ಇತ್ತ ಕ್ವಾಟ್ಲೆ, ಎಲ್ಲ ಇವನ್ನ ಸೂರ್ಯನಿಗೆ ಟಾರ್ಚರ್ ಆಗಿ ಬರ್ತಾವನಾ, ಇರು ಮಗನೇ, ನಾನು ಯಾರಂತವ ತೋರಿಸ್ತೀನಿ ಅಂತ ಹೇಳ್ಕೊಂಡು ಆರೋಗ್ಯವೇ ಭಾಗ್ಯ ಅಂತ ನಮ್ಮ ದೊಡ್ಡವ್ರು ಹೇಳವ್ರೆ. ಆದರೆ ಇವತ್ತು ಜನ ಆಳು ಮುಳು ಎಲ್ಲ ತಿಂದು ಇಲ್ಲದೆ ಇರೋ ಕಾಯಿಲೆ ಎಲ್ಲ ಬರ್ಸ್ಕೊತವ್ರೆ. ಆದರೆ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ರುಚಿಯಾದ ಮಾಂಸಾಹಾರ ಅಲ್ಲ, ದಾನದಲ್ಲಿ ಶ್ರೇಷ್ಠವಾದ ದಾನ ವಿದ್ಯಾದಾನ ಅಂತ ದಾನದಲ್ಲಿ ಶ್ರೇಷ್ಠವಾದ ದಾನದಲ್ಲಿ ಭಾಗಿಯಾಗೋಕ್ಕೆ ಸುವರ್ಣ ಅವಕಾಶ ಸಿಕ್ಕೈತೆ ನಿಮಗೆಲ್ಲ.
ಡಾಕ್ಟ್ರನ್ನ ದ್ಯಾವ್ರು ಅಂತಾರೆ. ಅಂಥ ಡಾಕ್ಟ್ರನ್ನ ಓದ್ಸೋಕ್ಕೆ ನಿಮ್ಮ ಕೈಲಾದ ಸಹಾಯ ಮಾಡಿದ್ರೆ ಅದು ಪುಣ್ಯದ ಕಾರ್ಯ ಮಾಡ್ದಂಗೆ. ನಿಮ್ಮೂರಿನ ಹೆಣ್ಮಕ್ಳನ್ನ ಓದ್ಸೋಕೆ ಸಹಾಯ ಮಾಡಿದ್ರೆ ಆ ದ್ಯಾವ್ರ ಸೇವೆ ಮಾಡಿದಷ್ಟೇ ಪುಣ್ಯ ಬರ್ತದೆ. ಪುಣ್ಯನ ಕಳ್ಕೊಬೇಡಿ, ಬನ್ನಿ ಊಟ ಮಾಡಿ, ನಿಮ್ಮ ಕೈಲಾದ ಸಹಾಯ ಮಾಡಿ. ಬನ್ನಿ ಜನರೇ ಬನ್ನಿ ಅಂತ ಕ್ವಾಟ್ಲೆ ಕೂಗ್ತಾ ಇರ್ತಾನೆ. ಏಯ್ ಜೋರಾಗಿ ಅನೌನ್ಸ್ ಮಾಡೋ ಅಂತ ಇರ್ತಾಳೆ ಸಾವಿತ್ರಿ. ನಾನೇನು ಹೇಳಿ ಅಮ್ಮೋರೆ ಅಂತಿರ್ತಾನೆ ಸೀತಾಪತಿ. ಅವ್ವ ಇವನು ಹೆಸ್ರಿಗಷ್ಟೇ ಕಿತಾಪತಿ, ಇವನ್ನ ನಂಬ್ಕೊಂಡ್ರೆ ಏನು ಮಾಡೋಕ್ಕಾಗಕ್ಕಿಲ್ಲ. ನೋಡ್ತಾ ಇರೋ ನಾನಿವಾಗ ಮೈಕ್ ಹಿಡ್ಕೊಂಡು ಹೆಂಗೆ ಪ್ರಚಾರ ಮಾಡ್ತೀನಿ ಅಂತವ. ಹೋಗಿ ವಿನಂತಿ ಮೈಕ್ ಹಿಡ್ಕೊಂಡು, ನೋಡಿ ಮನುಷ್ಯನ ಜೀವನ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ. ಬಾಡೂಟನ ಮಾಡದೇ ಇದ್ದರೆ ನಾವು ಬದುಕಿದ್ರೆ ಎಷ್ಟು, ಹೋದ್ರೆ ಎಷ್ಟು. ಹಾಗೇನೆಯ್ಯ ನಾವು ಸಂದಾಗಿದ್ದಾಗಲೇ ಎಲ್ಲ ಸುಖನೂ ಅನುಭವಿಸ್ಬಿಡ್ಬೇಕು. ನಾವು ಫ್ರೀಯಾಗಿ ಬಾಡೂಟ ಮಾಡಿಸ್ತಾ ಇದ್ದೀವಿ, ಬನ್ನಿ ಬನ್ನಿ ಫ್ರೀ ಆಗ್ತೀನಿ ಅಂತ ಕೂಗ್ತಿರ್ತಾಳೆ ವಿನಂತಿ. ಇದನ್ನೆಲ್ಲ ಗಮನಿಸ್ತಿರ್ತಾರೆ ಶಿವರಾಮೇಗೌಡರು. ನೋಡಿ ನಾವು ಬಾಡೂಟ ಯಾವಾಗ ಬೇಕಾದರೂ ಮಾಡ್ಬೋದು, ಆದರೆ ಮುಯ್ಯೂಟ ಯಾವಾಗಲೂ ಸಿಗೋಕ್ಕಿಲ್ಲ. ನೋಡಿ ಜನರೇ, ನೀವು ಪಶ್ಚಾತ್ತಾಪ ನಾಳೆ ಪಡಬೇಡಿ, ಬನ್ನಿ ಊಟ ಮಾಡಿ ಎಷ್ಟು ಉದಾರಿಗಳಂತ ತೋರಿಸಿ ಅಂತ ಕ್ವಾಟ್ಲೆ ಅನೌನ್ಸ್ ಮಾಡ್ತಿರ್ತಾನೆ ಮೈಕಲ್ಲಿ. ಜಿದ್ದಿ ಇಬ್ರು ಅನೌನ್ಸ್ ಮಾಡ್ತಿರ್ತಾರೆ ವಿನಂತಿನೂ ಕ್ವಾಟ್ಲೆ. ಇದನ್ನು ನೋಡಿ ಶಿವರಾಮೇಗೌಡರು, ವಿನಂತಿ ಬೇಡದೇ ಇರೋ ವಿಷಯಕ್ಕೆ ತಲೆ ಹಾಕ್ಬಾರ್ದು ಅಂತ ಹೇಳಿದ್ದೀನಿ ತಾನೆ, ನೀನು ಇಲ್ಲಿ ದ್ಯಾವ್ರು ಮಾಡಕ್ಕೆ ಬಂದಿದ್ಯೋ ಕ್ಯಾತೆ ತೆಗಿಯಕ್ಕೆ ಬಂದಿದ್ಯೋ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಮಾವ ಅದು ಅಂತಾಳೆ ವಿನಂತಿ. ಬಾಯಿ ಮುಚ್ಕೊಂಡು ಒಂದು ಕಡೆ ಬಿದ್ದಿದ್ರೆ ಸರಿ, ಕ್ಯಾತೆ ಏನಾದರೂ ತೆಗಿಯೋದಾದರೆ ಒಂದು ಕ್ಷಣನೂ ಇಲ್ಲಿರಬೇಡ, ಹೋಯ್ತಾ ಇರೋ ಅಂತ ಶಿವರಾಮೇಗೌಡರು ಗದರ್ತಾರೆ. ಅವರು ಮೈಕ್ನ ಅಲ್ಲಿಟ್ಬಿಟ್ಟು ವಿನಂತಿ ಸಾವಿತ್ರಿ ಬಂದ್ಬಿಡ್ತಾರೆ ಈ ಪಳ್ಕ. ಅಣ್ಣಯ್ಯ ಗಂಧದ ಜೊತೆ ಗುದ್ದಾಡಿದ್ರೂ ಕೊಚ್ಚೆ ಜೊತೆ ಸ್ನೇಹ ಮಾಡಬಾರ್ದು ಅಂತ ಹೇಳವ್ರೆ. ಅಂಥದ್ರಲ್ಲಿ ನೀವು ಅವ್ರ ಜೊತೆಗೆ ಜಿದ್ದಿಗೆ ಬಿದ್ದಿದ್ದೀರಲ್ಲ. ನೋಡಿ ಅಣ್ಣಯ್ಯ, ನಾವು ಆ ದೇವ್ರನ್ನ ನಂಬಿ ಅಡುಗೆ ಮಾಡಿದ್ದೀವಿ, ಬರೋ ಜನ ಬಂದು ಊಟ ಮಾಡ್ಕೊಂಡು ಹೋಯ್ತಾರೆ, ಬರದೇ ಇರೋರು ನೀವು ಏಟೆ ಕರೆದ್ರೂ ಬರೋಕ್ಕಿಲ್ಲ, ಬಿಟ್ಬಿಡಿ ಅಂತಾಳೆ ವಿದ್ಯಾ. ಸರಿ ಅತ್ಕೆಮ್ಮ. ಅಲ್ಲ ಅತ್ಕೆಮ್ಮ, ಎತ್ಲಾಗ ನೋಡಿದ್ರು ಜನನೇ ಕಾಣ್ತಾ ಇಲ್ಲ, ಮುಯ್ಯೂಟ ಬಾಡೂಟ ಎರಡು ಇದ್ದು ಜನನೇ ಬರದೇ ಇದ್ರೆ ಹೆಂಗೆ? ಎಲ್ಲರೂ ಎಲ್ಲಿಗೆ ಹೋಗ್ಬಿಟ್ರು? ನಾನು ಗಂಟ್ಲು ಕಿತ್ತೋದಂಗೆ ಮೈಕಲ್ ಕೂಗಿದ್ದೀನಿ, ಆದ್ರೂ ಜನನೇ ಬರ್ತಾ ಇಲ್ವಲ್ಲ ಅಂತ ಕ್ವಾಟ್ಲೆ ಹೇಳ್ತಿರ್ತಾನೆ. ಇತ್ತ ಟ್ಯಾಕ್ಟ್ರಿದಲ್ಲಿ ಜನಗಳೆಲ್ಲ ಬರ್ತಾ ಇರ್ತಾರೆ. ಜನಗಳನ್ನ ನೋಡಿ ರತ್ನ, ವಿದ್ಯಾ ಬಾಯಿಲ್ಲಿ, ಜನಗಳೆಲ್ಲ ಬರ್ತಾವ್ರೆ, ಊಟಕ್ಕೆ ರೆಡಿ ಮಾಡ್ಕೊಳೋಣ ಅಂತ ಹೇಳ್ತಾಳೆ. ಅವ್ವ ಮೊದಲು ಅವರು ಇಲ್ಲಿಗೆ ಬರಲಿ ಇರು ನೋಡೋಣ ಅಂತಾಳೆ ವಿದ್ಯಾ. ಇತ್ತ ಕ್ವಾಟ್ಲೆ ಓಡ್ ಬಂದು, ಅತ್ಕೆಮ್ಮ ರತ್ನಕ್ಕ ಬನ್ನಿ ಜನಗಳೆಲ್ಲ ಬರ್ತಾವ್ರೆ, ಬನ್ನಿ ಊಟ ಬಡಿಸ್ಬಿಡವ ಅಂತ ಕ್ವಾಟ್ಲೆ ಹೇಳ್ತಾನೆ. ಬನ್ನಿ ಅಂತ ಅಂದ್ಬಿಟ್ಟು 3 ಜನನೂ ಹೋಗ್ತಾರೆ. ಇತ್ತ ಸಾವಿತ್ರಿನೂ ವಿನಂತಿ ಮಾತಾಡ್ತಿರ್ತಾರೆ. ಏನವ್ವ ಇದು ಅಂತಾಳೆ ಜನನ ನೋಡಿ ವಿನಂತಿ. ಯಾವುದೇ ಕಾರಣಕ್ಕೂ ಅಲ್ಲಿಗೆ ಹೋಗೋಕ್ಕಿಲ್ಲ ಅವ್ರು ಬರ್ತಾ ಇರೋದು ನೋಡ್ತಾ ಇದ್ರೆ ಗೊತ್ತಾಗಕ್ಕಿಲ್ವಾ, ಬರ್ತಾ ಇರೋದು ನಮ್ಮ ಬಾಡೂಟಕ್ಕೆ ಅಂತ. ಅದು ಅಲ್ದೆಯ ನಮ್ಮ ದೂರದ ನೆಂಟರು ಅನ್ನಿಸ್ತಾವ್ರೆ ಇವರೆಲ್ಲ ಅಂತ ಸಾವಿತ್ರಿ ಹೇಳ್ತಾಳೆ. ಅವ್ವವು ಇಲ್ಲಿಗೆ ಬರ್ತಾರೆ ಅಂತಂದೆ, ಅವ್ರು ನೋಡಿದ್ರೆ ಅಲ್ಲಿಗೆ ಹೋಯ್ತವ್ರೆ ಅಂತ ಹೇಳ್ತಾಳೆ ವಿನಂತಿ. ಬನ್ನಿ ಅಣ್ಣ ಬನ್ನಿ ಅಂತ ಕ್ವಾಟ್ಲೆ ಕೂತ್ಕೊಂಡು ಬರ್ತಿರ್ತಾನೆ. ಬಂದಿರೋ ಜನರೆಲ್ಲ, ಏನಣ್ಣ ಬಾಡ್ ಚೆನ್ನಾಗಿ ಬೆಂದಿದ್ದತೋ ಅಂತ ಕೇಳ್ತಾರೆ. ಅಯ್ಯೋ ಅಣ್ಣ ಇದು ಮುಯ್ಯೂಟ ಅಂತಾನೆ ಕ್ವಾಟ್ಲೆ, ಅಂದರೆ ಮಂತ್ರಿಗಳು ಮಾಡ್ಕೊಂಡಿರೋ ಬಾಡೂಟ ಅಲ್ವೇ ಅಂತ ಜನ ಹೇಳ್ತಾರೆ. ಇಲ್ಲ ಯಜಮಾನ್ರೆ ಅಂತಾನೆ ಕ್ವಾಟ್ಲೆ. ಅಣ್ಣ ನಾವು ಬೇಳೆ ಸಾರು ತಿನ್ನಕ್ಕೆ ಬಂದಿಲ್ಲ, ನೆಲ್ಲಿ ಮುಳೆ ತಿನ್ನಬೇಕು. ಲೇ ಮಹೇಶ, ಬಾಡೂಟ ಮೇಲೆ ಇದ್ದಂಗೈತೆ ನಡೀರ್ಲ ಅಂತ ಅಂದ್ಬಿಟ್ಟು ಜನಗಳೆಲ್ಲ ಅಲ್ಲಿಗೆ ಹೋಗ್ತಾರೆ. ವಿದ್ಯಾ ಅವ್ರಿಗೆಲ್ಲ ಬೇಜಾರಾಗುತ್ತೆ. ಇತ್ತ ನಮಸ್ಕಾರ ಗೌಡ್ರೆ ಅಂತ ಜನಗಳೆಲ್ಲ ಶಿವರಾಮೇಗೌಡ್ರ ಹತ್ರ ಹೋಗ್ತಾರೆ. ನಾವು ನಿಮ್ಮ ಮಟ್ಟಿ ಪರದೂಟಕ್ಕಂತ ಬಂದಿದ್ದೀವಿ, ತಪ್ಪಾಗಿ ಆ ಕಡೆ ಹೋಗ್ಬಿಟ್ವಿ, ಕ್ಷಮಿಸ್ಬೇಕು ಗೌಡ್ರೆ ಅಂತಾರೆ ಊರಿನ ಜನಗಳು. ಸರಿ ನೀವೆಲ್ಲ ಬಂದಿದ್ದು ಶಾನೆ ಖುಷಿ ಆಯಿತು ನನಗೆ. ಪೂಜೆ ನಡೀತೈತೆ, ಬಳಿ ಕೊಟ್ಬಿಟ್ಟು ಇನ್ನೇನು ಅಡುಗೆ ಶುರು ಮಾಡ್ಕೊಬಿಡವ, ಬನ್ನಿ ನೀವೆಲ್ಲ ಕುತ್ಕೊಳ್ಳಿ ಅಂತ ಹೇಳ್ತಿರ್ತಾರೆ ಶಿವರಾಮೇಗೌಡರು. ರತ್ನಿ ಬಂದವರೆಲ್ಲ ಹಂಗೆ ಹೊಂಟೋದ್ರಲ್ಲ, ದಿಟ್ವಾಗ್ಲೂ ನಮ್ಮನೆ ಊಟಕ್ಕೆ ಬರ್ತಾರ ಅವರು ಅಂತಾಳೆ ವಿದ್ಯಾವರಜ್ಜಿ. ನನಗೂ ಅದೇ ಯೋಚನೆ ಆಗೈತೆ ಅತ್ತೆ, ಊಟ ಬೇರೆ ಈಟೊಂದು ಮಾಡಿ ಇಟ್ಬಿಟ್ಟಿದ್ದೀವಿ ಅಂತ ರತ್ನ ಹೇಳ್ತಾಳೆ. ಅವ್ವ ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಾ ಇದ್ದೀಯಾ, ಇನ್ನೂ ಟೈಮ್ ಐತೆ, ಎಲ್ರೂ ವಸಿ ತಾಳ್ಮೆಯಿಂದ ಇರಿ ಅಂತ ವಿದ್ಯೆ ಹೇಳ್ತಾಳೆ. ಇತ್ತ ಪೂಜೆ ಮಾಡಿ ಬಲಿ ಕೊಡೋದಕ್ಕಂತ ಮೇಕೆ ನಿಲ್ಸಿರ್ತಾರೆ. ಪೂಜಾರಪ್ಪ ಪೂಜೆ ಮಾಡಿಸಿ ತೀರ್ಥನೆ ಹಾಕ್ಸಿ ಮರಿಗೆ ಅಂತ ಹೇಳ್ತಾರೆ ಶಿವರಾಮೇಗೌಡರು ಚಿಕ್ಕಪ್ಪ. ಇತ್ತ ಪೂಜಾರಪ್ಪ ಪೂಜೆ ಮಾಡ್ತಿರ್ತಾರೆ, ಎಲ್ಲರೂ ನಮಸ್ಕಾರ ಹಾಕ್ಕಂತಿರ್ತಾರೆ. ಪೂಜೆ ಎಲ್ಲ ಮಾಡಿ ಮಂಗಳಾರತಿ ಎಲ್ಲ ಜನಗಳು ಕೊಟ್ಟು ಶಿವರಾಮೇಗೌಡರು ಲಾಸ್ಟಲ್ಲಿ ಮರಿಗೆ ಪೂಜೆ ಮಾಡಿ ಮಂಗಳಾರತಿ ಮಾಡೋದಕ್ಕಂತ ಬರ್ತಾರೆ. ಶಿವರಾಮೇಗೌಡರು ಪೂಜೆ ಮಾಡಿದ್ರೂ ಒದರೋದಿಲ್ಲ, ತಲೆ ಅಲ್ಲಾಡ್ಸೋದಿಲ್ಲ ಮೇಕೆ. ಇದೇನ್ರಪ್ಪ ತಲೆ ಒದರ್ತಾನೆ ಇಲ್ಲ, ನೆಟ್ಟಿಗೆ ಪೂಜೆ ಮಾಡಿದ್ರೋ ಇಲ್ವೋ ಅಂತಾರೆ ಊರಿನ ಜನ. ಇತ್ತ ಗೋವಿಂದೇಗೌಡರು, ದೇವ್ರೇ ಅನುಮತಿ ಕೊಟ್ಟು ನಿನ್ನ ಅರಕೆಯ ಒಪ್ಪಿಸ್ಕೊಬಿಡು ಅಂತ ಕೈ ಮುಗಿತಾ ಇರ್ತಾರೆ. ದೇವ್ರೇ ನಮ್ಮ ಅಣ್ಣ ಹುಷಾರಾಗಬೇಕು ಅನ್ನೋ ಕಾರಣಕ್ಕೆ ಅರ್ಕ ಕಟ್ಕೊಂಡಿದ್ದೀನಿ ಅಂತ ಸುಳ್ಳು ಹೇಳ್ಬಿಟ್ಟಿದ್ದೀನಿ, ಅದ್ರ ಜೊತೆಗೆ ನೀನು ಕನಸಿನಲ್ಲಿ ಬಂದು ಹೇಳಿದ್ಯಾ ಅಂತನೂ ಸುಳ್ಳು ಹೇಳಿದ್ದೀನಿ, ಅದಕ್ಕೇನಾದರೂ ಕೋಪ ಮಾಡ್ಕೊಂಡಿದ್ರೆ ನನ್ನನ್ನು ಕ್ಷಮಿಸಿ ಎರಡನ್ನ ಒಪ್ಪಿಸ್ಕೊ ಅಂತ ಮನಸ್ಸಿನಲ್ಲೇ ಅನ್ಕೊತಿರ್ತಾಳೆ ಸಾವಿತ್ರಿ. ಇದೇನಿದು, ಆ ಕಡೆಗೂ ಇಟ್ ಕಡೆಗೂ ತಲೆನೇ ಆಡೇವಲ್ದು ಗೌಡ್ರೆ, ಯಾವುದಕ್ಕೂ ಇನ್ನೊಂದ್ಕಿತ ಪೂಜೆ ಮಾಡಿ ಅಂತ ಊರಿನ ಹಿರಿಯರು ಹೇಳ್ತಿರ್ತಾರೆ.
ಇತ್ತ ಇನ್ನೊಂದು ಸಾರಿ ಹಾಕಿ ಪೂಜೆ ಮಾಡಿದ್ರೂ ಕುರಿ ಅಲ್ಲಾಡೋದೇ ಇಲ್ಲ ಮೇಕೆ, ಹಂಗೆ ನಿಂತಿರುತ್ತೆ. ಅವ್ವ ಏನಿದು ಅವ್ವ, ಹಾಡು ತಲೆನೇ ಒದರ್ತಾ ಇಲ್ಲ, ಅತ್ತೆ ಸರಿಯಾಗಿ ಹರಕೆ ಕಟ್ಕೊಂಡವಳೋ ಏನೋ ಅಂತ ಚಿತ್ರ ಹೇಳ್ತಾಳೆ. ಮನೆ ಮುದ್ದಿನ ಮಹಾಲಕ್ಷ್ಮಿ ಹರಕೆ ಕಟ್ಕೊಂಡವ್ರೆ ಅಂತ ಎಲ್ರು ಬಂದವ್ರೆ. ಒದರ್ತದೋ ಕೊದರ್ತೈತೋ ನೋಡೋಣ ಇರೋ ಅಂತಾಳೆ ಈಶ್ವರಿ. ದೇವ್ರೆ ನನ್ನ ಪ್ರಾಣ ಉಳಿಸ್ಕೊಡು ಅಂತವ ನನ್ನ ತಂಗಿ ಹರಕೆ ಮಾಡಿದ ಕಾರಣಕ್ಕೆ ಹರಕೆ ಒಪ್ಸೋಕೆ ನಿನ್ನ ಸನ್ನಿಧಾನಕ್ಕೆ ಬಂದೀವ್ನಿ. ಅವಳು ಅರ್ಸ್ಕೊಂಡಿರೋದು ದಿಟ್ವೆ ಆಗಿದ್ರೆ ಈ ಹರಕೆ ಒಪ್ಪಿಸ್ಕೊಂಡು ಅನುಮತಿ ಕೊಟ್ಬಿಡು ತಂದೆ ಅಂತ ಶಿವರಾಮೇಗೌಡರು ಬೇಡ್ಕೊಂತಿರ್ತಾರೆ. ಶಿವರಾಮ ಇನ್ನೊಂದ್ಕಿತ ಪೂಜೆ ಮಾಡಪ್ಪ ಅಂತ ಹೇಳ್ತಿರ್ತಾಳೆ ಅಜ್ಜಮ್ಮ. ಇನ್ನೊಂದ್ಕಿತ ಪೂಜೆ ಮಾಡಿ ಆರತಿ ಮಾಡಿದ್ರೂ ಒದರೋದಿಲ್ಲ. ಎಲ್ಲ ಕಶಪಶ ಅಂತ ಮಾತಾಡ್ತಾ ಇದ್ರೆ ಅದಕ್ಕೆ ಗಾಬರಿ ಆಗಕ್ಕಿಲ್ವೇ? ಎಲ್ಲ ಸುಮ್ಕೆ ಇರಿ, ತಲೆ ಒದರ್ತೈತೆ ಅಂತ ಹೇಳ್ತಾರೆ ಊರಿನ ಹಿರಿಯರು. ಅವ್ವ ಅತ್ತೆ ಮಕ ನೋಡು, ನನಗೇನೋ ಹರಕೆ ಕಟ್ಕೊಂಡಿಲ್ಲ ಅನ್ನಿಸ್ತೈತೆ ಅತ್ತೆನ ನೋಡಿದ್ರೆ ಅಂತಾಳೆ ಚಿತ್ರ. ಅವಳು ಹರಕೆ ಅನ್ನೋ ನೆಪದಲ್ಲಿ ನಿಮ್ಮ ದೊಡ್ಡಪ್ಪನ ಹತ್ರ ಮಾಡ್ಕೋಬೇಕು ಅಂತ ನೋಡ್ತಾವಳೆ ಅಟೆಯ. ಅವಳು ಮುಂದಕ್ಕೆ ಹೋಗ್ಬೇಕಂದ್ರೆ 10 ಜನನ ತುಳ್ತಾಳೆ. ನೋಡೋಣ ಇರೋ ನಿಮ್ಮ ದೊಡ್ಡಪ್ಪ ಏನು ಇತಿಸ್ತ್ರೆ ಆಡ್ತಾನೆ ಅಂತ ಈಶ್ವರಿ ಹೇಳ್ತಾಳೆ. ಹೋದ್ವಾರ ದುಡ್ಡಿರೋರು ಒಬ್ರು ಹಿಂಗೆ ದೇವ್ರಿಗೆ ಹರಕೆ ಒಪ್ಪಿಸ್ದೆ ಆಡಂಬ್ರ ತೋರ್ಸ್ಕೊಳಕ್ ಬಂದಿದ್ರು. ಆಗ ದೇವ್ರು ಹರಕೆ ಒಪ್ಪಿಸ್ಕೊಳ್ಳಿಲ್ಲ ಅಂತೀನಿ ಅಂತ ಊರಿನ ಹಿರೀಕರು ಹೇಳ್ತಿರ್ತಾರೆ. ಅವ್ರಿಗೂ ನಮ್ಮ ಅಣ್ಣನ ನಟಿವರೆಗೂ ಒಂದೇ ಮಾಡಿಯಾ? ಅವ್ರಿಗ್ಲು ದುಡ್ಡಿನ ದರ್ಪದಲ್ಲಿ ಬಂದಿರೋರು ಅಂತವ್ರಿಗೆ ದೇವ್ರ ಅನುಗ್ರಹ ಇರಕ್ಕಿಲ್ಲ ಅಂತ ಶಿವರಾಮೇಗೌಡರು ಚಿಕ್ಕಪ್ಪ ಹೇಳ್ತಿರ್ತಾರೆ. ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಹರಕೆ ಕಟ್ಕೊಂಡಿರೋರು ಯಾರು ಅಂತ ಊರಿನ ಹಿರಿಯರು ಕೇಳ್ತಾರೆ. ನಾನಯ್ಯ ಅಂತಾಳೆ ಸಾವಿತ್ರಿ. ಅಲ್ಲ ಕಣವ್ವ, ಹರಕೆ ಕಟ್ಕೊಂಡ್ಮೇಲೆ ನೇಮ ನಿಷ್ಠೆಯಿಂದ ವ್ರತ ಮಾಡಿದ್ಯಾ ತಾನೇ ಅಂತ ಊರಿನವ್ರು ಕೇಳ್ತಾರೆ. ಉಪವಾಸ ಇದ್ಕೊಂಡು ನಿಯಮದ ಪ್ರಕಾರನೇ ಹರಕೆ ಕಟ್ಕೊಂಡಿದ್ದೀನಿ ಅಂತಾಳೆ ಸಾವಿತ್ರಿ. ಹಂಗನ್ಮ್ಯಾಕೆ ದೇವ್ರು ಯಾಕೆ ಹರಕೆ ಒಪ್ಪಿಸ್ಕೊಂತ ಇಲ್ಲ, ಇದ್ರಲ್ಲಿ ಏನೋ ತಪ್ಪಾಗಿರ್ಬೇಕು ಅನಿಸ್ತೈತೆ ಅಂತ ಊರಿನ ಹಿರಿಯರು ಹೇಳ್ತಿರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನು ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.